ಗುರು ಕೋರ್ವೆ ಅವರ ಫೇಮಸ್ ಫುಡ್ಡು ಹೂವು ಸಿಕ್ತು. ಹೂವು ಅಂದರೆ ಇವ್ರ ಭಾಷೆಯಲ್ಲಿ ಅಂತಾರೆ, ಇಂಗ್ಲೀಷಲ್ಲಿ ಸೇಗೋ ಬೀಟಲ್ ಅಂತಾರೆ. ಸೇಗೋ ಬೀಟಲ್ನ ಏನು ಮಾಡ್ತಾರೆ ಇವರು? ಗುರು ಹಂಗೆ ತಿಂತಾವ್ರೆ, ಕರುಮ್ 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 ಅಂತ ತಿಂತವ್ರೆ, ಬೋಟಿ ತಿಂದಂಗೆ. ಆಲ್ರೆಡಿ ಕಲೆಕ್ಟ್ ಮಾಡಿಟ್ಟವ್ರು ನೋಡಿ ಇಲ್ಲಿ. ನನಗೂ ಯಾಕೋ ಬೀಟಲ್ ತಿಂದಂಗೆ ಆಗ್ಬಿಟ್ಟೈತಿ ಈಗ. ವೆಸ್ಟ್ ಪುಪ್ಪುವಾಗಿ ಬಂದಾಗಿಂದ ಊಟನೇ ಇಲ್ಲ, ಬರೀ ಹಣ್ಣು ತರಕಾರಿ ತಿಂದು ಎಷ್ಟು ಅಂತ ತಿನ್ನೋಣ ಹಣ್ಣು ತರಕಾರಿನ. ಬೀಟಲ್ಗಳೆಲ್ಲ ನೋಡಿ ಮರದೊಳಗಡೆ ಹಿಂಗೆ ಕಟ್ಕೊಂಡ್ಬಿಟ್ಟಿರುತ್ತೆ ಗೂಡನ್ನ. ನೋಡಿ ಈ ಸೇಗೋ ಬೀಟಲ್ಗಳು ಮರದೊಳಗಡೆ ಅಡ್ಕೊಂಬಿಟ್ಟು ಮೊದಲು ಈ ಥರ ಗೂಡು ಕಟ್ಕೊಂಡ್ಬಿಡ್ತವೆ, ರೇಷ್ಮೆ ಹುಳು ಥರ ಗೂಡು ಕಟ್ಕೊಂಡ್ಬಿಡ್ತವೆ. ಅದಾದಮೇಲೆ ಇದ್ರ ಮನೆ ಒಳಗಡೆ ಹಿಂಗೆ ಕಾಣುತ್ತೆ. ಅದಾದಮೇಲೆ ಬರ್ತಾ ದೊಡ್ಡದಾಗುತ್ತೆ. ದೊಡ್ಡದಾದಮೇಲೆ ಮಿಲ್ಕಿ ವೈಟ್ ಆಗಿ ದಷ್ಟಪುಷ್ಟವಾಗಿ ಬೆಳೆದ್ಬಿಡುತ್ತೆ. ದಷ್ಟಪುಷ್ಟವಾಗಿ ಬೆಳೆದಿದ್ದ ಬೀಟಲ್ನ ಖುಷಿಯಿಂದ ತಿಂತಾರೆ ಈ ಜನಗಳು. ಯೂಶಲಾಗಿ ನಮಗೆ ಗೊತ್ತಿರೋದು ಈ ಥರ ಬೀಟಲ್ಲು. ಇದು ಒಂದು ಜಾತಿಯ ಬೀಟಲ್ಲು, ಅದು ಒಂದು ಜಾತಿಯ ಬೀಟಲ್. ಪೀಪಲ್ ಆಲ್ಸೋ ಇಟ್ ದಿಸ್ ಒನ್ ಆಲ್ಸೋ. ಇದು ತಿಂತಾರಂತೆ ಗುರು, ಇದನ್ನು ತಿಂತಾರೆ, ಅದನ್ನು ತಿಂತಾರೆ, ಎಲ್ಲ ತಿಂತಾರೆ ಇವರು. ಹುಳನ ಮರದಿಂದ ಕಲೆಕ್ಟ್ ಮಾಡಿ ಇಡೀ ಮರನೆಲ್ಲ ತೋಡ್ಬಿಟ್ಟವ್ರೆ. ಎಷ್ಟು ಹುಳ ಸಿಕ್ಕಿದೆ ನೋಡಿ ಇವ್ರಿಗೆ. ಹಂಗಾದ್ರೆ ಇವತ್ತಿನ ಡಿನ್ನರು ಫುಲ್ಲು ರೆಡಿ, ಎಲ್ಲ ಖುಷಿಯಾಗ್ಬಿಟ್ಟವ್ರೆ. ಗುರು ನೀವೀಗ ನೋಡಿದ್ದು ಸೇಗೋ ಬೀಟಲ್ಲು, ಆದರೆ ಸೇಗೋ ಮರನೂ ತಿಂತಾರೆ ಇವರು. ಆ ಮರ ನೋಡಿ ಇದು. ಈ ಸೇಗೋ ಮರನ ಕಡ್ದು ಒಳಗಡೆ ಸಾಫ್ಟು ವುಡ್ ಇರುತ್ತೆ. ಆ ವುಡ್ನ ಅಡುಗೆ ಥರ ತಿಂತಾರೆ ಇವರು. ಮರ ಸಾಫ್ಟಾಗೇ ಇದೆ, ಈಸಿಯಾಗಿ ಕಡಿಬೋದು. ವಾಹ್, ತಲುಪೇ ಬಿಟ್ರು ಮರದ ಹಾರ್ಟ್ ಒಳಗಡೆ. ಸಾಫ್ಟು ವುಡ್ಡು, ನಾನು ಹೇಳಿದ್ನಲ್ಲ ನಿಮಗೆ, ಸಾಫ್ಟು ವುಡ್ಡು ಇದೆ ಅದು. ಪಾಪ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಓಹೋ ಗುರು ನೋಡ್ರಿ ಸೇಗೋ ಆಹಾರ. ಓಕೆ, ಚಿಯರ್ಸ್. ಆಪಲ್ ಇದ್ದಂಗಿದೆ, ಆಪಲ್ಗಿಂತ ಚೆನ್ನಾಗಿದೆ. ವೆರಿ ನೈಸ್. ಓಹೋ ಫುಲ್ ಡೆಲಿಕಸಿ, ಫುಲ್ ಸಾಫ್ಟು ಗುರು. ಒಳಗಡೆ ಇದೆ ಆಹಾರ ನೋಡಿ. ಇಷ್ಟು ದೊಡ್ಡ ಮರ ಕಡ್ದಿದ್ದಕ್ಕೆ ಇವ್ರಿಗೆ ಆಹಾರ ಸಿಕ್ಕಿದ್ದಿಷ್ಟೇ. ಇಲ್ಲಿನ ಜನಗಳ ಲೈಫ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಗುರು. ಪಾಪ ಹೆಂಗೆ ಬದುಕ್ತಾರ. ಗುರು ಈ ರೈನ್ ಫಾರೆಸ್ಟ್ ಒಳಗಡೆ ಹೋಗೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗು.